Today I am going to do 24 hours in room challenge. ಅಂದರೆ 24 ತಾಸು 24 ಅವರ್ಸ್ ನಾನು ಈ ರೂಮ್ ಬಿಟ್ಟು ಹೋಗಲ್ಲ, ಈ ರೂಮ್ ಬಿಟ್ಟು ಹೋಗೋದೇ ಹೊರಗೆ ಹೋಗಲ್ಲ. ಸೊ ಇದೇ ಚಾಲೆಂಜ್ ಗೈಸ್. ಗೈಸ್, ಗುಡ್ ಮಾರ್ನಿಂಗ್ ಟು ಕನ್ನಡ ಬ್ಲಾಗ್ಸ್. ಸೊ ಹೆಂಗಿದ್ರೆ ನೀವು ಫಸ್ಟ್ ಸ್ಟಾರ್ಟಿಂಗ್ ಚಾಲೆಂಜ್ ಬಗ್ಗೆ ಕೇಳ್ತೀರಾ. ಸೊ ಆ ಚಾಲೆಂಜ್ ಬಗ್ಗೆ ಮಾತಾಡೋದೇನಿಲ್ಲ, ಚಾಲೆಂಜ್ ಕಂಪ್ಲೀಟ್ ಮಾಡೋಣ ಗೈಸ್. ಟೈಮ್ ಅರೌಂಡ್ 7:56 ಆಗಿದೆ. ಸೊ ನಾಳೆ 7:56 ವರೆಗೂ ನಾನು ಇಲ್ಲೇ ಇರ್ತೀನಿ, ಎಲ್ಲಿಗೆ ಹೋಗಲ್ಲ ಗೈಸ್. ಇದು ಇವತ್ತಿನ ಚಾಲೆಂಜ್. ಸೊ ಈ ಚಾಲೆಂಜ್ ಪ್ರಿಪೇರ್ ಆಗಿ ಮುಂಚೆ ನಾನು ಪ್ರಿಪೇರ್ ಆಗಿದ್ದೆ. ಸೊ ಅದಕ್ಕೋಸ್ಕರ 1 ಲೀಟರ್ ವಾಟರ್ ಬಾಟ್ಲು ವಿತ್ ವಾಟರ್. ಸೊ ಮಾರ್ನಿಂಗ್ ಟಿಫನ್ ಹೆಂಗೆ ತಗೊಂಬಂದಿನಿ, ಮಧ್ಯಾಹ್ನಕ್ಕೆ ರೈಸ್ ಇರ್ತಾರೆ. ಸೊ ರೈಸ್ ತಗೊಂಬಂದ್ಬಿಟ್ಟಿನಿ ಗೈಸ್. ಚಾಲೆಂಜ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಗೈಸ್. ನೋಡಿ ಗೈಸ್, ಮಜಾ ಬರುತ್ತೆ. ಇವಾಗಾದ್ರೂ ಇಂಥ ಚಾಲೆಂಜ್ ಮಾಡ್ಬೇಕು ಅನ್ಕೊಂಡಿರ್ತಾರ. ಸೊ ಮಾಡಿರಂಗಿಲ್ಲ. ಸೊ ನೋಡಿ ಮಜಾ ಮಾಡಿ ಗೈಸ್. ಇಲ್ಲೊಂದು ರೆಡ್ ಟೈಪ್ ಹಾಕ್ತೀನಿ ಗೈಸ್. ನಾನು ಇವಾಗ ರೆಡ್ ಟೈಪ್ ಹಾಕ್ತೀನಿ, 1 ನಿಮಿಷ ನೋಡಿ. ರೆಡ್ ಟೈಪ್ ಇದೆ. ಸೊ ಅಲ್ಲಿ ರೆಡ್ ಟೈಪ್ ಹಚ್ಚಿಬಿಡೋಣ. ಟೇಪ್ ಹಚ್ಚಿದಾಯ್ತು. ಸೊ ಈ ರೆಡ್ ಲೈನ್ ಮತ್ತೆ ಕ್ರಾಸ್ ಮಾಡಂಗಿಲ್ಲ ಯಾವುದೇ ಕಾರಣಕ್ಕೂ 24 ಅವರ್ಸ್ ಗೈಸ್. ಇರ್ತೀನೋ ಇಲ್ಲ ಅಂತ ನಾನು ಒಂದ್ ದಿವಸ ಕೂಡ ಹಂಗೆ ಹೋಗ್ಲಾರ್ದಂಗೆ ಇದ್ದಂಗಿಲ್ಲ. ಇಲ್ಲೇ ಪಿಜಾಗ ಇಲ್ಲ ರೂಮಲ್ಲಿ. ಸೊ ಇವತ್ತು ಇರ್ತೀನೋ ಇಲ್ಲ ನೋಡೋಣ. ಊಟ, ಟಿಫಿನ್, ವಾಟರ್ ಬಾಟ್ಲ್ ಎಲ್ಲ ತಂದಿಟ್ಕೊಂಡಿನಿ ಗೈಸ್. ಸೊ ಇವತ್ತು ಪಕ್ಕ ಇದ್ದೇ ಇರ್ತೀನಿ, ನನಗೆ ಗೊತ್ತು. ಸೊ ನೋಡ್ತಾ ಇರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಇದೇನು ಕಷ್ಟಕರವಾದ ಚಾಲೆಂಜ್ ಅಲ್ಲ ಗೈಸ್. ಏನ್ ನಾನು 24 ಅವರ್ಸ್ ರೂಮಾಗಿ ಇರ್ತೀನಿ, ಅದ್ರಾಗ ಏನ್ ದೊಡ್ಡ ಮಾತಿಲ್ಲ. ಸೊ ಒಂದು ಎಕ್ಸೆಪ್ಷನ್ ಗೈಸ್. ನಾವು 2 ಟೈಮ್ಸ್ ವಾಶ್ರೂಮಿಗೆ ಹೋಗಿ ಬರ್ಬೋದು, ಯಾಕಂದ್ರೆ ನಮ್ಮ ರೂಮಲ್ಲಿ ಇಲ್ಲ ವಾಶ್ರೂಮ್, ಮತ್ತೆ ಇಲ್ಲೇ ಇರ್ಬೇಕಾಗತ್ತೆ. ಸೊ तू समझा? हाँ नहीं तू समझा नहीं. ವಾಶ್ರೂಮ್ 1 ಟೈಮ್ ಹೋದ್ರೆ 5 ಮಿನಿಟ್ಸ್ ಅಷ್ಟೇ, 5 ಮಿನಿಟ್ಸ್ ಅಷ್ಟೇ ಹೋಗ್ಬೋದು ಗೈಸ್. ಸೊ ಅದೇ ಲಾಸ್ಟ್ ಎಕ್ಸೆಪ್ಷನ್, ಅದೊಂದೇ ಬಿಟ್ಟು ಏನಿಲ್ಲ ಗೈಸ್. ಏನಂದ್ರೆ ಏನಿಲ್ಲ, ಅರ್ಜೆಂಟ್ ಹೊರಗೆ ಹೋಗ್ಬೇಕಂದ್ರಿಲ್ಲ, ಕೆಳಗೆ ಹೋಗಿ ಏನು ತರ್ಬೇಕಂದ್ರಿಲ್ಲ, ಏನಿಲ್ಲ ಗೈಸ್. 24 ಅವರ್ಸ್ ಈ ರೂಮಾಗೆ ಇರಬೇಕು. ಏನಾದ್ರು ಬೇಕು, ಏನಾದ್ರು ತರಬೇಕು, ಏನಾದ್ರು ತಿನ್ಬೇಕಂದ್ರೆ ಇಲ್ಲೇ ಕುಕ್ ಮಾಡ್ಕೋಬೇಕು, ಇಲ್ಲ ತಿನ್ಬೇಕು. ಇಲ್ಲಾಂದ್ರೆ ಹೊರಗಿಂದ ಅವ್ರು ತಂದ್ಕೊಡ್ಬೇಕು. ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ನೀನ್ ಅವ್ರು ತಂದ್ಕೊಟ್ರೆ ನೀನ್ ತಿನ್ಬೇಕು, ಇಲ್ಲಾಂದ್ರೆ ಇಲ್ಲ ಗೈಸ್. ನಾನು ಮಾತ್ರ ಹೊರಗೆ ಕಾಲೇಜ್ ಇಡೋದೇ ಇಲ್ಲ. ಅದೇ ಚಾಲೆಂಜ್ ಗೈಸ್. ಸೊ ಅದಕ್ಕೆ ಚಾಲೆಂಜ್ ಮಾಡ್ತಿರೋದು. ಹೆಂಗೋ ನನ್ನ ಕಣ್ಣು ಮುಂದೆ ಟಿಫಿನ್ ರೆಡಿ ಇದೆ ಗೈಸ್. ಸೊ ಟಿಫಿನ್ ಮಾಡಿಬಿಡೋಣ. ಟಿಫಿನ್ ಮಾಡಿ ಮುಂದೆ ವರ್ಕ್ ಮಾಡ್ಕೊಳ್ಳೋಣ ಗೈಸ್. ನಾನು ಇವಾಗ ಇದೊಂದು ಪ್ರಾಬ್ಲಮ್ ಆಗಿದೆ. ಸೊ ನಾನು ಏನೋ ಟಿಫಿನ್ ಮಾಡ್ಬಿಡ್ತೀನಿ. ಇಲ್ಲಿ ಟಿಫಿನ್ ಇದೆ, ಟಿಫಿನ್ ಮಾಡ್ಬಿಡ್ತೀನಿ. ಆ ತಟ್ಟೆ ಅಂತ ಕೇಳೋದು ಗೈಸ್. ತಟ್ಟೆ ರೂಮಲ್ಲಿ ತೊಳೆಯಂಗಿಲ್ಲ. ಎಲ್ಲಿ ತೊಳಿತೀರ? ಇಲ್ಲೆಲ್ಲ ಅದು ನೀರು, ಮತ್ತೆ 24 ಅವರ್ಸಿಗೆ ನೀರು ಬೇಕು. ಸೊ ನೀರಿಲ್ಲ. ಸೊ ಏನೋ ಮಾಡೋಣ ಗೈಸ್. ಫಸ್ಟ್ ಒಂದು ಪ್ರಾಬ್ಲಮ್ ಅಂತ ನೋಡೋಣ, ಏನೋ ಮಾಡೋಣ. ಸೊ ತಟ್ಟೆ ಹೆಂಗಿದ್ರು ಯೂಸ್ ಮಾಡಲ್ಲ. ಫುಲ್ ಕ್ಲೀನ್ ಮಾಡಿ ಆ ಕವರ್ ಹೊರಗೆ ಹಾಕಿ ಇದನ್ನ ನಾನು ಡ್ರೈ ಇಡ್ಬೇಕು ಗೈಸ್. ನಾಳೆ ತಟ್ಟೆ ತೊಳ್ಕೊಂತ ತಿನ್ಬೇಕಾಗತ್ತೆ. ಇದು ಡ್ರೈ ಇಡ್ತದೆ ಅಷ್ಟೇ. ಕ್ಲೀನ್ ಮಾಡ್ತೀನಿ ಗೈಸ್. ನಾನು ಕ್ಲೀನ್ ಮಾಡಿ ಹೊಡ್ಕೊಂಡು ಓಕೆ ಗೈಸ್. ಇವಾಗ ಟಿಫಿನ್ ಮಾಡಿದ್ದಾಯ್ತು. ಸೊ ಈ ಪ್ಲೇಟ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ಪ್ಲೇಟ್ ನೋಡಿ, ಪ್ಲೇಟ್ ಸ್ವಲ್ಪ ಕ್ಲೀನ್ ಆಗಿದೆ. ಸೊ ಇದಕ್ಕೆ ಸ್ವಲ್ಪ ನೀರಾಕಿ ಹಿಂಗೆ ತೊಳೆದು ಹಿಂಗೆ ಹೊರಗೆ ಬಿಟ್ಬಿಡ್ತೀನಿ ಗೈಸ್. ಸೊ ಕ್ಲೀನ್ ಆಗಿಬಿಡುತ್ತೆ. ಸೊ ಹೆಂಗೋ ಪ್ಲೇಟ್ ಕ್ಲೀನ್ ಆಗುತ್ತೆ. ಸೊ ನೆಕ್ಸ್ಟ್ ಬೇರೆ ದಿನ ಕೆಲಸ ಮಾಡೋಣ ಗೈಸ್. ಕೆಲಸ ಜಗ್ಗಿದೆ. ನೀನು ಏನು ಮಾಡಿ, ನಿನ್ನ ಪಿಜಾಗೆ ಇಲ್ಲ ನಾನು. ಸೊ ಇವತ್ತು ಕೆಲಸ ಮಾಡ್ಬೋಣ ಗೈಸ್. ಏನಾದ್ರೆ ಗೈಸ್ ವಿಡಿಯೋ ಮಾಡಬೇಕು. ಇವತ್ತು ರೂಮಾಗಿ ಇರಬೇಕು. ರೂಮಾಗಿ ನೋಡಿದ್ರೆ ವೋಲ್ಟೇಜ್ ಇಲ್ಲ ನೋಡಿ ಗೈಸ್, ವೋಲ್ಟೇಜ್ ಇಲ್ಲ. ಸೊ ಇವಾಗ ಮೊಬೈಲ್ ಚಾರ್ಜಿಂಗ್ ಇಟ್ಟರೆ ಸ್ವಲ್ಪ ಕಷ್ಟ, ಲ್ಯಾಪ್ಟಾಪ್ ಚಾರ್ಜಿಂಗ್ ಇಟ್ಟರೆ ಸ್ವಲ್ಪ ಕಷ್ಟ. ಸೊ ಹೆಂಗಿದ್ರೆ ಅಡಾಪ್ಟ್ ಇದೆ, ಜಂಕ್ಷನ್ ಬಾಕ್ಸ್ ಇದೆ. ಸೊ ಪ್ರಾಬ್ಲಮ್ ಐತಿ ಗೈಸ್ ಇವತ್ತು. ನೋಡೋಣ ಗೈಸ್, ಅದು ಚಾಲೆಂಜ್ ಕಂಪ್ಲೀಟ್ ಮಾಡೋಣ. ಮೊಬೈಲ್ ಚಾರ್ಜಿಂಗ್ ಹೋದ್ರೆ ಏನಾಗಲ್ಲ, ಲ್ಯಾಪ್ಟಾಪ್ ಚಾರ್ಜಿಂಗ್ ಹೋದ್ರೆ ಏನಾಗಲ್ಲ, ಮೊಬೈಲ್ ಚಾರ್ಜಿಂಗ್ ಇರುತ್ತೆ. ಯಾಕಂದ್ರೆ ವಿಡಿಯೋ ಮಾಡೋದು. ಸೊ ಇಲ್ಲಿ ವಿಡಿಯೋ ಇರ್ತೀನಿ 24 ಅವರ್ಸ್ ಹೇಳ್ತೀನಿ ಗೈಸ್ ಚಾಲೆಂಜ್. ಗೈಸ್ ಚಾಲೆಂಜ್ ಇವಾಗ ಸ್ಟಾರ್ಟ್ ಆಗಿ 1 ಅವರ್ ಆಯ್ತು ಅವಾಗಲೇ. ನೋಡಿ ಗೈಸ್ ಎಷ್ಟು ಬೇಗ ಕಂಪ್ಲೀಟ್ ಮಾಡೋದು. 1 ಅವರ್ ದೊಡ್ಡ ಮಾತೇ ಅಲ್ಲ. ನೀನ ನೋಡಿದ್ರಿ ಅವತ್ತು ಅಷ್ಟೇ ಗೈಸ್. ನಾನು ಕಂಪ್ಲೀಟ್ ಮಾಡ್ತೀನಿ. 1 ಅವರ್ ಕಂಪ್ಲೀಟ್ ಆಗಿದೆ. ಸೊ 1 ಅವರ್ ಏನು ಇಲ್ಲ, ಟಿಫಿನ್ ಮಾಡಿದೆ ಅಷ್ಟೇ. ಇವಾಗ ನೆಕ್ಸ್ಟ್ ಇಂದ ಏನು ಮಾಡ್ಬೇಕಂತ ನೋಡಿ ಹೇಳ್ತೀನಿ, ಆಮೇಲೆ ಮಾಡ್ತೀನಿ. ಸ್ಟಾರ್ಟಿಂಗ್ ಹೇಳ್ದಂಗೆ ಕರೆಂಟ್ ಹೋಯ್ತು ಗೈಸ್. ಇವಾಗ ನೆಟ್ವರ್ಕ್ ಹೋಯ್ತು. ಮೊಬೈಲ್ ಇದು ಇದೆ, ಡೇಟಾ ಇದೆ, ಬಟ್ ಮೊಬೈಲ್ ಚಾರ್ಜಿಂಗ್ ಇಲ್ಲ. ಸೊ ವಿಡಿಯೋ ಮಾಡೋಕಂದ್ರೆ ನೆಟ್ ಆನ್ ಮಾಡೋಕ್ಕಾಗಲ್ಲ. ಭಾರಿ ಕಷ್ಟ ಆಯ್ತು ಗೈಸ್. ಇವಾಗ ಲೈಟ್ ಹಾಕಿದ್ದೆ, ಲೈಟ್ ಆಫ್ ಆಗಿದೆ. ಸೊ ಚಾರ್ಜಿಂಗ್ ಇಲ್ಲ. ಏನ್ ಮಾಡೋಣ ಗೈಸ್,
ಫಸ್ಟ್ ಇದಕ್ಕೆ ಬಟ್ಟೆ ಹಾಕೋಣ ಗೈಸ್, ಯಾಕಂದರೆ ಇದನ್ನ ಈ ಬಿಸಿಲಿಂದ ನಾನು ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಸೊ ಇದನ್ನು ಕವರ್ ಮಾಡೋಣ. ಇವಾಗ ಆಲ್ಮೋಸ್ಟ್ ಕವರ್ ಆಗಿದೆ ಗೈಸ್. ಸೊ ಕವರ್ ಆಗಿದ್ರು ವೇಸ್ಟ್ ಏನಿಲ್ಲ. ಸೊ ಹಾಂ, ಇವಾಗ ಕವರ್ ಆಗಿದೆ ಗೈಸ್. ರೂಮ್ ಫುಲ್ ಡಾರ್ಕ್ ಇದೆ. ಸೊ ಓಕೆ ಗೈಸ್, ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಐ ಕಂಪ್ಲೀಟೆಡ್ 1 hour ಗೈಸ್ ಆಲ್ರೆಡಿ. ಗೈಸ್ ಇದು ಹಾಕಿದ್ರೆ ನನಗೆ ವಿಡಿಯೋ ಮಾಡೋದೇನೋ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ, ಅದಕ್ಕೆ ತೆಗೆದುಬಿಡೋಣ. ರೂಮ್ ಫುಲ್ ಬ್ರೈಟ್ ಆಯ್ತು ಗೈಸ್. ಇವಾಗ ರೂಮ್ ಫುಲ್ ಬ್ರೈಟ್ ಆಯಿತು. ಸೊ ಇವಾಗ ವಿಡಿಯೋ ಮಾಡ್ಬೋದು ಗೈಸ್. ಇವಾಗ ವಿಡಿಯೋ ಓಕೆ ಗೈಸ್, ಫೈನಲಿ 2 hours ಕಂಪ್ಲೀಟ್ ಆಯ್ತು. ಸೊ ಇನ್ನ ಏನ್ ಅನಿಸ್ತಿಲ್ಲ, ಚಾಲೆಂಜ್ ಸ್ಟಾರ್ಟ್ ಆಗೈತೆ ಅಂತ ಅನಿಸ್ತಿಲ್ಲ. ಅಷ್ಟೇ ಫ್ರೀ ಇದೀನಿ, ಚೆನ್ನಾಗೈತೆ, ರೂಮ್ ಸೈಲೆಂಟ್ ಐತೆ. ಸೊ ಲ್ಯಾಪ್ಟಾಪ್ ಇದ್ದು ಸ್ವಲ್ಪ ಸಮಾಧಾನ ಇದೆ. ಸೊ ಇನ್ನ ಚಾಲೆಂಜ್ ಸ್ಟಾರ್ಟ್ ಆಗೈತೆ ಅಂತ ಅನಿಸ್ತಿಲ್ಲ ನನಗೆ. ಸೊ ಇನ್ನ ರಿಮೈನಿಂಗ್ 22 hours ಸ್ಪೆಂಡ್ ಮಾಡೋಣ ಗೈಸ್. ಹೆಂಗೋ ಫ್ರೀ ಟೈಮ್ ಸಿಕ್ಕಿದೆ. ಸೊ ಇವಾಗ ಇಂಟರ್ನ್ಶಿಪ್ ಪ್ರಾಜೆಕ್ಟ್ ಇದೆ, ಪ್ರಾಜೆಕ್ಟ್ ಬಗ್ಗೆ ವರ್ಕ್ ಮಾಡೋಣ. ಸೊ ಆಮೇಲೆ ಇಂಟರ್ನ್ಶಿಪ್ ಪ್ರಾಜೆಕ್ಟ್ ಆದ್ಮೇಲೆ ಸ್ವಲ್ಪ ಕಾಲೇಜ್ ಕ್ಯಾಪ್ಷನ್ ಪ್ರಾಜೆಕ್ಟ್ ಇದೆ. ಸೊ ಆ ಕ್ಯಾಪ್ಷನ್ ಪ್ರಾಜೆಕ್ಟ್ ಬಗ್ಗೆ ವರ್ಕ್ ಮಾಡೋಣ. ಹೆಂಗಿದ್ರು ಫ್ರೀ ಟೈಮ್ ಸಿಕ್ಕಿದೆ ಇವತ್ತು. 24 hours ಹೆಂಗಿದ್ರಿ ರೂಮಾಗ ಇರ್ಬೇಕಲ್ಲ, ಎಲ್ಲೂ ಹೊರಗಂಗಿಲ್ಲ, ಏನಿಲ್ಲ. ಸೊ ಯಾವ ಡಿಸ್ಟರ್ಬೆನ್ಸ್ ಇಲ್ಲಾರ್ದೆ ನಾನು ಇವತ್ತು ಪ್ರಾಜೆಕ್ಟ್ ಮಾಡ್ಕೊಂತೀನಿ ಗೈಸ್. ನೋಡಿ ಗೈಸ್, ಪ್ರಾಜೆಕ್ಟ್ ಮಾಡೋಕೆ ಟೈಮ್ ಸಿಕ್ತು. ಸೊ ಚಾರ್ಟ್ ಜಿಪಿಟಿ ಯೂಸ್ ಮಾಡ್ಕೊಂಡು ಜಾವಾ ಡೌನ್ಲೋಡ್ ಮಾಡ್ಕೊಂತಿದ್ದೀನಿ. ಸೊ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಬಿಡೋಣ ಗೈಸ್ ಇವತ್ತು. ಅರೌಂಡ್ 4 hours ಆಗಿ ಬಂತು. ಫಸ್ಟ್ 2 hours ಏನೋ ಈಸಿ ಅನಿಸ್ಬಿಡ್ತು. ನೆಕ್ಸ್ಟ್ 2 hours ಫುಲ್ ಕಷ್ಟ ಆಯ್ತು. ಯಾಕಂದ್ರೆ 2 hours ಯಾವಾಗ ಟೀ ಕೂಡ ಹೋಗ್ತಿದ್ದೆ, ಹೊರಗೆ ಹೋಗಿ ಬರ್ತಿದ್ದೆ, ಒಂದು ರೌಂಡ್ ಹೋಗಿ ಬರ್ತಿದ್ದೆ. ಇವಾಗ ಎಲ್ಲಿ ಹೋಗಿಲ್ಲ, ಫುಲ್ ಕಷ್ಟ ಆಗ್ತಿದೆ ಗೈಸ್. ಇದು ಫಿಸಿಕಲ್ ಚಾಲೆಂಜ್ ಅಲ್ಲ, ಮೆಂಟಲ್ ಚಾಲೆಂಜ್ ಆಗ್ಬಿಟ್ಟಿದೆ ನನಗೆ. ಇವಾಗ ಹಿಂಗೆ ಅಂದ್ರೆ ಇನ್ನು ನೈಟ್ ರಾತ್ರಿ ಮಕ್ಕಳವರೆಗೂ ಇಲ್ಲೇ ಇರಬೇಕು, ಅದು ಹೆಂಗೈತೆ ಅಂತ ಗೊತ್ತಾಗ್ತಿಲ್ಲ. ಒಟ್ನಾಗ ಚಾಲೆಂಜ್ ಕಂಪ್ಲೀಟ್ ಮಾಡೋಣ ಗೈಸ್, ಚಾಲೆಂಜ್ ತಗೊಂಡಿನಿ ಅಂತಂದ್ರೆ. ಓಕೆ ಗೈಸ್, ಹೆಂಗಿದ್ರು ಒಬ್ಬನೇ ದಿನ ರೂಮಾಗ. ಸೊ ಅದಕ್ಕೋಸ್ಕರ ಪ್ಲೇಸ್ಮೆಂಟ್ಗೆ ಓದ್ಕೊಳ್ಳೋಣ. ಸೊ ಪ್ಲೇಸ್ಮೆಂಟ್ಗೆ ಯೂಸ್ ಆಗುತ್ತೆ. ಗೈಸ್ ಟೈಮ್ ಅರೌಂಡ್ 1 o'clock ಆಯಿತು. ಸೊ ಬೆಳಗ್ಗೆ ಬಾಕ್ಸ್ ಇದೆ, ಅದು ಊಟ ಮಾಡಿಬಿಡೋಣ. ಇವಾಗ ಊಟ ಮಾಡಿ ಏನಿದ್ರೆ ಒಂದೇ ಮಾಡೋಣ. ಟಿಲ್ 1 ಇವಾಗ ಸ್ವಲ್ಪ ಹುಷಾರು ಸರಿಗೆ ಗೈಸ್. ಸ್ವಲ್ಪ ಮಕ್ಕಂಬಿಟ್ರೆ ನೈಟ್ ಆಗುತ್ತೆ, ನೈಟ್ ಅಲ್ಲ ಈವ್ನಿಂಗ್ ಆಗಿಬಿಡುತ್ತೆ. ಸ್ವಲ್ಪ ಅವಾಗ ರೆಸ್ಟ್ ಆಗುತ್ತೆ ಗೈಸ್. ಅವಾಗ 24 hours ಚಾಲೆಂಜ್ಗಳು ಸ್ವಲ್ಪ ಬೇಗ ಮುಗಿದಾಗ ಆಗುತ್ತೆ. ಗೈಸ್ ಚಾಲೆಂಜ್ ಸ್ಟಾರ್ಟ್ ಆಗಿ ಇವಾಗ 600 hours ಆಯಿತು. ಫುಲ್ ಕಷ್ಟ ಆಗ್ತಿದೆ ಗೈಸ್. 1 time ಹೊರಗೆ ಹೋಗಿ ಬರ್ತಿದ್ದೆ ನಾನು ಡೈಲಿ. ನೀವು ನೋಡಿದ ಪ್ರಕಾರ 1 time ಹೊರಗೆ ಹೋಗ್ತಿದ್ದೆ. ಇವತ್ತು ಹೊರಗೆ ಹೋಗಿಲ್ಲ. ಫಿಸಿಕಲ್ ಚಾಲೆಂಜ್ ಅನಿಸ್ತಿಲ್ಲ ಗೈಸ್, ಮೆಂಟಲ್ ಚಾಲೆಂಜು. ಈ ರೂಮ್ ಲಾಕ್ ಇಟ್ಕೊಂಡು ಅದೊಂದು ಲೈಟ್ ಆಗಿ ಕೂತ್ಕೊಂಡು ಹೊರಗಡೆ ಸುಮ್ಮನೆ ಹರಿಸ್ತಿರ್ತಾರೆ, ಮೈಕ್ ಕೇಳಿಸುತ್ತೆ ನೋಡಿ. ಹಾ, ಅದ್ರಂಗೆ ಸೌಂಡ್ ಬರ್ತಿರ್ತೇವೆ. ಒಬ್ಬನೇ ಕೂತ್ಕೊಂಡು ಫುಲ್ ಸಾಕಾಗಿ ಲ್ಯಾಪ್ಟಾಪ್ ನೋಡಿ ನೋಡಿ ನೋಡಿ. ಇನ್ನು ಇವಾಗ ಓಕೆ, ಇನ್ನು ಈವ್ನಿಂಗ್ ವರೆಗೂ ಏನ್ ಮಾಡ್ಬೇಕು. ಇವಾಗ ಸ್ವಲ್ಪ ಮಕ್ಕ ಮಾಡೋಕೆ ಅನ್ಕೊಂಡಿ, ಸ್ವಲ್ಪ ಮಲ್ಕೊಂಡ್ಬಿಡ್ತೀನಿ. ಸ್ವಲ್ಪ ಮಕ್ಕಂದ ತಕ್ಷಣ ಈವ್ನಿಂಗ್ ಆಗ್ಬಿಡುತ್ತೆ. ಅವಾಗಲೇ ಸ್ವಲ್ಪ ರಿಫ್ರೆಶ್ಮೆಂಟ್ ಈವ್ನಿಂಗ್ ಆದ್ರೆ ಟೀ ಇಲ್ಲ, ಏನಿಲ್ಲ, ಇಲ್ಲೇ ಮಾಡ್ಕೋಬೇಕು. ಏನೋ ಇದ್ರೆ ಹೊರಗಿಂದ ಮನೋಜ್ ಏನೇನು ಹೇಳ್ತೀನಿ ಕೊಡಂತ. ಸೊ ಮಾಡ್ಕೋಬಹುದು. ಭಾರಿ ಕಷ್ಟ ಇದೆ ಗೈಸ್ ಇವಾಗ. ಓಕೆ, ನೈಟ್ ಅಂತೂ ಭಾರಿ ಕಷ್ಟ ಆಗ್ತದೆ. ನೈಟ್ ಕಷ್ಟ ಅಂದ್ರೆ ಊಟಕ್ಕೆ. ಸೊ ಗೈಸ್ ಈ ವಿಡಿಯೋ ಏನಾದ್ರು 1K ವ್ಯೂಸ್ ಬಂತಂದ್ರೆ ಇದ್ರ ಅಪ್ಗ್ರೇಡೆಡ್ ವರ್ಷನ್ ಮಾಡೋಣ ಗೈಸ್. ಅಂದ್ರೆ 3x6 feet ಅದಷ್ಟೇ ಇರ್ಬೇಕು ಗೈಸ್. 24 hours ಅದು ಮಾಡ್ತೀನಿ ಬೇಕಾದ್ರೆ. ನಿಮ್ ಸಪೋರ್ಟ್ ಇರ್ಬೇಕು ಗೈಸ್. ಸೊ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಒಬ್ಬನೇ ಇದ್ದು ಬಿಲ್ ಬೇಜಾರಾಗ್ಬಿಟ್ಟಿದೆ ಗೈಸ್. ಸೊ ಸ್ವಲ್ಪ ಮಲ್ಕೊಂಡ್ಬಿಡೋಣ. ಗೈಸ್ ಕಂಪ್ಲೀಟ್ಲಿ 8 hours ಮುಗೀತು. ಸೊ ಇನ್ನ 16 hours ಐತೆ ಗೈಸ್. ಡೈಲಿ ನಾನು ಇದೇ ರೂಮಾಗ ಇರ್ತೀನಿ, ಡೈಲಿ ನಾನು ಇಲ್ಲೇ ಇರ್ತೀನಿ. ಬಟ್ ಇಷ್ಟು ಇವಾಗ ಅಷ್ಟು ಡೈಲಿ ಅನ್ಸಲ್ಲ. ಯಾಕಂದ್ರೆ ಡೈಲಿ ಹೊರಗೆ ಹೋಗಿ ಬರ್ತಿದ್ದೆ. ಇವತ್ತೇನು ಅನ್ಸಲ್ಲ. ರೂಮ್ ಎಷ್ಟು ಚೆನ್ನಾಗಿದಲ್ಲ, ಫುಲ್ ಬೋರಿಂಗ್ ಗೈಸ್. ಲ್ಯಾಪ್ಟಾಪ್ ನೋಡಿದ್ರು ಬೋರಿಂಗು, ಮೊಬೈಲ್ ನೋಡಿದ್ರು ಬೋರಿಂಗು, ಓದ್ಕೊಂಡು ಕೂತ್ಕೊಂಡ್ರು ಬೋರಿಂಗು, ಫುಲ್ ಬೋರಿಂಗ್ ಐತೆ ಗೈಸ್. ಸೊ 1/3 part ಮುಗೀತು ಗೈಸ್. ಅಂದ್ರೆ 8 hours ಮುಗೀತು. ಇನ್ನ 16 hours ಐತೆ. ಕಂಪ್ಲೀಟ್ ಮಾಡ್ತೀನಿ ಗೈಸ್, ಪಕ್ಕಾ ಮಾಡ್ತೀನಿ. ನಿಮ್ ಸಪೋರ್ಟ್ ನಮ್ಗೆ ಯಾವಾಗ್ಲೂ ಇರಬೇಕು. ಸಬ್ಸ್ಕ್ರೈಬ್.
ಫುಲ್ ತಲೆ ನೋವುತ್ತಿದೆ ಗೈಸ್. ಹೋಗೇ ಇಲ್ಲ. ಫಸ್ಟ್ ಟೈಮ್ ಆಗ್ತಿರೋದು. ಯಾವಾಗ್ಲೂ ಒಂದ್ಸಲ ಹೊರಗೆ ಹೋಗಿ ಬಂದೇ ಬಿಡ್ತೀನಿ ಗೈಸ್. ನಾನು ಒಂದ್ಸಲ ಹೊರಗೆ ಊಟಕ್ಕನ ಹೋಗ್ತೀನಿ ಗೈಸ್. ಇವಾಗ ಆಗ್ತಾನೆ ಇಲ್ಲ. ಫುಲ್ಲು ತಲೆ ದಿಮ್ ಅಂತಿದೆ. ಸೊ ಸ್ವಲ್ಪ ಮಕ್ಕಂಡ್ರೆ ನಿದ್ದೆ ಬಂದಿಲ್ಲ ಅವಾಗ. ಆದ್ರೂ ಟ್ರೈ ಮಾಡಿದೆ ಮಲ್ಕೊಂಡಾಗ, ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಇವಾಗ ಈವ್ನಿಂಗ್ ಆಗಿದೆ ಅವಾಗಲೇ. ಸೊ 10 hours ಕಂಪ್ಲೀಟ್ ಆಯ್ತು ಗೈಸ್. 10 hours ಕಂಪ್ಲೀಟೆಡ್ ಗೈಸ್. ಈ ಫ್ಯಾನ್ ಎಷ್ಟು ಆಟ ಆಡಿಸ್ತಂತಂದ್ರೆ, ಫ್ಯಾನ್ ಹಾಕಿದ್ರೆ ಬಿಸಿ ಗಾಳಿ ಬರುತ್ತೆ, ಹಾಕಿಲ್ಲ ಅಂತಂದ್ರೆ ಶೆಕೆ ಆಗತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ 5 minutes ಹಾಕ್ತೀನಿ, 5 minutes ಆಫ್ ಮಾಡ್ತೀನಿ, 5 minutes ಹಾಕ್ತೀನಿ, 5 minutes ಆಫ್ ಮಾಡ್ತೀನಿ. 24 hours ಅಂತಂದಕ್ಕ ನಾನು ಡೋರೇ ತೆಗ್ದಿಲ್ಲ. ಸೊ 10 hours ಆಯ್ತು ಡೋರೇ ತೆಗ್ದಿಲ್ಲ. ಸೊ ಇಷ್ಟು ನಾನು ಉಸಿರಾಡಿದ ಬಿಸಿ ಬಿಸಿ ಗಾಳಿ ಆಗಿ ನನಗೆ ಫುಲ್ ಶೆಕೆ ಆಗ್ತದೆ. ಏನ್ ಮಾಡ್ಬೇಕು ಗೊತ್ತಾಗ್ತದೆ. ಸೊ ಇವಾಗ ಫ್ಯಾನ್ ಹಾಕಿನಿ. ಇನ್ನು ಸ್ವಲ್ಪ 5 ನಿಮಿಷ ಬಿಟ್ರೆ ಫುಲ್ ಬಿಸಿ ಗಾಳಿ ಬರುತ್ತೆ. ಸೊ ಮತ್ತೆ ಆಫ್ ಮಾಡ್ಬೇಕು ಇವಾಗ. ಈವ್ನಿಂಗ್ ಸ್ನಾಕ್ಸಿಗೆ ಅಂತ ಏನಿಲ್ಲ. ಸೊ ಇಷ್ಟು ಸ್ವಲ್ಪ ಗೋಡಂಬಿ ಇದ್ವು. ಸೊ ಗೋಡಂಬಿನ ತಿಂದು ಸ್ನಾಕ್ಸ್ ಮುಗಿಸ್ಬಿಡೋಣ ಗೈಸ್. ಈವ್ನಿಂಗ್ ಸ್ನಾಕ್ಸ್ ಗೈಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ 12 hours ಇನ್ ಅ ರೂಮ್. ಇವಾಗ ಸ್ವಲ್ಪ ರಿಲ್ಯಾಕ್ಸೇಷನ್ ಗೈಸ್. ಯಾಕಂತಂದ್ರೆ ನಾವು ಪ್ರಾಜೆಕ್ಟ್ ಮಾಡ್ತಿದೀವಿ ಇವಾಗ ಗೈಸ್. ಇವಾಗ 8 o'clock ಆಗಿದೆ. ಇವಾಗಿದೆ ನಮಗೆ ಇಂಟರ್ನ್ಶಿಪ್ ಮೀಟಿಂಗು. ಅದೊಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಸಿಗುತ್ತೆ. ಯಾರ ಜೊತೆ ಮಾತಾಡಿಲ್ಲ ಗೈಸ್ ಬೆಳಗ್ಗೆಯಿಂದ. ಫೋನ ಮಾತಾಡಿಲ್ಲ, ಇಲ್ಲಂದಿಲ್ಲ. ಸೊ ಫೇಸ್ ವಾಯ್ಸ್ ಮಾತಾಡಿಲ್ಲ, ಏನಿಲ್ಲ. ಸೊ ಸ್ವಲ್ಪ ಇನ್ನ 12 hours ಇದೆ. ಇನ್ನ 12 hours ಅಂದ್ರೆ ಆರಾಮ್ ಇರ್ತೀನಿ ಗೈಸ್. ನಾನು ಹೊರಗೆ ಹೋಗ್ತಿಲ್ಲ. ಸೊ ಊಟ ಹೆಂಗಂತ ಬೆಳಗ್ಗೆ ಯೋಚನೆ ಮಾಡ್ತಿದ್ದೆ ಆನ್ ದ ಸ್ಪಾಟ್ ಆಗಿ. ಮನೋಜ್ ಒಂದು ಬಾಟ್ಲು ವಾಟ್ರು ಮತ್ತೆ ಊಟ 2 ತಂದ್ಕೊಡ್ತೀನಿ ಗೈಸ್. ಸೊ ಇವಾಗ ಹೊಟ್ಟೆ ತುಂಬ ಊಟ ಮಾಡೋಣ, ಮಲ್ಕೊಳ್ಳೋಣ. ಬೆಳಿಗ್ಗೆ ಆದ್ರೆ 24 hours ಮುಗಿತದೆ. ಇವಾಗ ಒಂದು 13 hours ಆಗಿದೆ ಆಲ್ರೆಡಿ. 9 o'clock ಆಗಿದೆ ಟೈಮ್. ಅವಾಗಲೇ ಒಂದು 13 hours ಆಗಿದೆ ಗೈಸ್. ಚಾಲೆಂಜ್ ಸಕ್ಸಸ್ಫುಲ್ ಕಂಪ್ಲೀಟ್ ಮಾಡ್ತೀವಿ. ಓಕೆ ಗೈಸ್, ಟೈಮ್ ಅರೌಂಡ್ 10 hours ಬಂತು. ಸೊ ಇನ್ನೊಂದು ಅವರ್ ಏನೋ ಓದ್ಕೊಳ್ಳೋಣ. ಹೆಂಗಿದ್ರೆ ಸುಮ್ಮನೆ ಓದ್ಕೊಳ್ಳೋಣ. ನಾಳೆ ಚಾಲೆಂಜಿಗೆ ಓದ್ಕೊಳ್ಳೋಣ ಗೈಸ್. ನಾಳೆ ಚಾಲೆಂಜ್ ಅಂತ ನೆಕ್ಸ್ಟ್ ವಿಡಿಯೋ ನೋಡೋಣ್ರಿ. ಸೊ ನಾಳೆ ಚಾಲೆಂಜ್ ಐತೆ, ಸ್ವಲ್ಪ ಓದ್ಕೊಳ್ಳೋಣ. ಅದಕ್ಕೋಸ್ಕರ ಓದ್ಕೊಂಡು ಮಲ್ಕೊಂಬಿಡೋಣ ಗೈಸ್. ಮಲ್ಕೊಂಡು ಎದ್ದ ತಕ್ಷಣ ಆಗದೆ 24 hours. ನೋ ಡೋರ್ ಓಪನ್ ಮಾಡಿದ್ದೆ. ಒನ್ಸ್ ಓಪನ್ ಮಾಡಿದ್ದೆ ಗೈಸ್. ಯಾಕಂದ್ರೆ ನೀವು ಹೇಳಿದ್ನಲ್ಲ ವಾಶ್ರೂಮ್ ಮಾತ್ರ ಒಂದ್ಸತ ಅಂತ. ಸೊ ಒಂದ್ಸತ ಹೋಗಿದ್ದೆ, ಇನ್ನೊಂದ್ಸತ ಹೋಗಿಲ್ಲ ಗೈಸ್. ಸೊ ಚಾಲೆಂಜ್ ಹೆಂಗೆ ತಗೊಂಡಿದ್ದೆ ಹಂಗೆ ಕಂಪ್ಲೀಟ್ ಮಾಡಿ ಗೈಸ್. ಸೊ ಇದಕ್ಕೋಸ್ಕರ ಇನ್ನು ಕಂಪ್ಲೀಟ್ ಆಗಿಲ್ಲ, ನಾಳೆ ಬೆಳಿಗ್ಗೆ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತೀನಿ. ಸೊ ಇದಕ್ಕೋಸ್ಕರ ನೀವು ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಸಪೋರ್ಟ್ ಸಿಗುತ್ತೆ ಗೈಸ್. ನನಗೆ ಕಂಟೆಂಟ್ ಕ್ರಿಯೇಟರ್ ಆಗ್ತೀನಿ ಗೈಸ್ ಸ್ವಲ್ಪ. ಓಕೆ, ಸ್ವಲ್ಪ ಓದ್ಕೊಂಡಿದ್ದು. ಸೊ ಇವಾಗ ನಾಳೆ ವಿಡಿಯೋ ಎಡಿಟ್ ಮಾಡಿಬಿಡೋಣ. ನಾಳೆ ಹಂಗೆ ಬೆಳಗ್ಗೆ ವಿಡಿಯೋ ಆಗಬೇಕು. 8 o'clock 8:80 ವಿಡಿಯೋ ಆಗ್ತೀನಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬೆಳಿಗ್ಗೆ ಡೈಲಿ. ಸೊ 8:80 ವಿಡಿಯೋ ನೋಡಿ ಗೈಸ್. ಓಕೆ ಗೈಸ್, ಟೈಮ್ ಅರೌಂಡ್ 12 ಆಗ್ತಾ ಬಂತು. ಸೊ ಮಲ್ಕೊಂಬಿಡೋಣ ಇವತ್ತು ಗೈಸ್. ಗುಡ್ ಮಾರ್ನಿಂಗ್. ಫೈನಲಿ ಚಾಲೆಂಜ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು. ಅದಕ್ಕೆ ಇಲ್ಲಿ ಹಾಕಿರೋ ಟೇಪ್ ತೆಗೆದುಬಿಡೋಣ ಗೈಸ್. 24 hours ಮುಗಿತಂಗಿದ್ರು.